ಯುರೋಪ್ ದೇಶದಲ್ಲಿ ನಾನು ಕೆಲ ವರ್ಷಗಳ ಹಿಂದೆ ಒಂದು ಅವಕಾಶ ಸಿಕ್ಕಿದ್ದರಿಂದ ಒಂದು ಶಿಪ್ಪಲ್ಲಿ ಹೋಗುವ ಒಂದು ಅವಕಾಶವೂ ಸಿಕ್ಕಿತು. ಹಡಗಿನಲ್ಲಿ ಸುಂದರವಾದ ದೃಶ್ಯಗಳು, ಹಡಗಿನೊಳಗೆ ಅಷ್ಟು ಲಕ್ಸುರಿಯಾದ ಕಾರ್ಯಗಳಿತ್ತು, ಅಷ್ಟು ಸುಂದರವಾಗಿತ್ತು ಒಳಗೆ ಪ್ರತಿಯೊಂದು ಕಾರ್ಯಗಳು. ಯುರೋಪ್ ದೇಶದಲ್ಲಿ ಒಂದು ಲಕ್ಸುರಿ ಹಡಗಿನಲ್ಲಿ, ಬ್ರಹ್ಮಾಂಡವಾದ ಒಂದು ಹಡಗಿನಲ್ಲಿ, ಪ್ರೈಸ್ ದ ಲಾರ್ಡ್, ಅನೇಕರು 15 ದಿವಸ ಪ್ರಯಾಣವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುತ್ತಿರುವಾಗ ಸಂಜೆ ಸಮಯದಲ್ಲಿ ಆ ಸಮುದ್ರದ ಆ ಸುಂದರವನ್ನು ಅದನ್ನು ಪ್ರೈಸ್ ದ ಲಾರ್ಡ್ ನೋಡುವುದಕ್ಕೋಸ್ಕರ ಜನರೆಲ್ಲರೂ ಹಡಗಿನ ಮೇಲೆ ಹೋಗಿ ಆ ಅಲೆಗಳನ್ನು, ನಕ್ಷತ್ರಗಳನ್ನು, ಗಾಳಿಯನ್ನು ಸಂಜೆ ಸಮಯದಲ್ಲಿ ಎಲ್ಲಾ ಜನರು ನೋಡುತ್ತಿರುತ್ತಾರೆ. ಆ ಸಮಯದಲ್ಲಿ ಒಂದು ಯೌವನ ಹುಡುಗಿ, 22 ವಯಸ್ಸಿನ ಒಂದು ಯೌವನ ಹುಡುಗಿ, ಅವಳು ಕೂಡ ಮೇಲೆ ಆ ಭಾಗದಲ್ಲಿ ನಿಂತು ಪ್ರೈಸ್ ದ ಲಾರ್ಡ್ ಆ ಸುಂದರವಾದ ಒಂದು ದೃಶ್ಯಗಳನ್ನು ನೋಡುತ್ತಿದ್ದಾಳೆ. ನೋಡುತ್ತಿರುವಾಗ ಅವನ ಪಕ್ಕದಲ್ಲಿ ಒಬ್ಬ 40 ವಯಸ್ಸಿನ ಒಬ್ಬ ವ್ಯಕ್ತಿ ಅವನ ಪಕ್ಕದಲ್ಲಿ ನಿಂತಿದ್ದಾನೆ. ಇವಳು ಅವನ ಹೆಗಲಿನ ಮೇಲೆ ಕೈಗಳನ್ನು ಹಾಕಿ ತುಂಬಾ ಕ್ಲೋಸ್ ಆಗಿ ಮಾತಾಡುತ್ತಿದ್ದಳು. ಇದನ್ನು ನೋಡಿದಂತ ಜನರೆಲ್ಲರ ಕಣ್ಣುಗಳು ಇವರ ಮೇಲೆ ಇದೆ. ಕಾರಣ ಅವನ ಮುಖವು ಪೂರ್ತಿಯಾಗಿ ಸುಟ್ಟು ಹೋದಂತ ಅಸಹ್ಯವಾಗಿರುವಂತಹ ಗಾಯಗಳು ಅವನ ಮುಖದಲ್ಲಿದ್ದವು, ಗಾಯಗಳ ಗುರುತುಗಳು. ಅವನ ದೇಹವೆಲ್ಲ ಗಾಯಗಳ ಗುರುತುಗಳು ಅಸಹ್ಯವಾಗಿದ್ದವು. ಕೂದಲು ಸರಿಯಾಗಿ ಇಲ್ಲ. ಇವಳು ಸುಂದರವಾಗಿದ್ದಾಳೆ ಹುಡುಗಿ, 22 ವಯಸ್ಸಷ್ಟೇ, ಅವನಿಗೆ 40 ವಯಸ್ಸು. ಇಬ್ಬರು ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾರೆ ಅಲೆಗಳನ್ನು ನೋಡುತ್ತಿದ್ದಂತ ಜನರ ಎಲ್ಲರ ಕಣ್ಣುಗಳು ಇಬ್ಬರ ಮೇಲೆ ಇತ್ತು. ಇವರು ಒಂದು ವೇಳೆ ಗಂಡ ಹೆಂಡತಿನ, ಅಪ್ಪ ಮಗಳ ಅಥವಾ ಲವ್ವರ್ಸ ಎಂಬುದಾಗಿ ಜನರೆಲ್ಲರೂ ದೃಷ್ಟಿಸಿ ನೋಡುತ್ತಿರುವಾಗ ಇವಳು ಅಕಸ್ಮಾತ್ತಾಗಿ ಹಿಂದೆ ತಿರುಗಿ ನೋಡಿದಳು. ಆಕಸ್ಮಿಕವಾಗಿ ಹಿಂದೆ ತಿರುಗಿ ನೋಡುವಾಗ ಎಲ್ಲಾ ಜನರ ಕಣ್ಣುಗಳು ಈ ಇಬ್ಬರನ್ನು ನೋಡುತ್ತಿರುವುದನ್ನು ಪ್ರೈಸ್ ದ ಲಾರ್ಡ್ ಗಮನಿಸಿ ಒಂದು ಕಾರ್ಯವನ್ನು ಹೇಳಿದಳು. ನಾನು ಇವರು ಯಾರು ಎಂಬುದಾಗಿ ನನ್ನ ಸಾಕ್ಷಿಯನ್ನು ನಾಳೆ ಚಾಪಲಲ್ಲಿ ಹೇಳುತ್ತೇನೆ. ಹ್ಯಾವ್ ಎ ನೈಸ್ ಡೇ, ಗುಡ್ ನೈಟ್ ಎಂಬುದಾಗಿ ಹೇಳ್ಬಿಟ್ಟು ಅವರಿಬ್ಬರು ಹಾಗೆ ಅವರ ರೂಮಿಗೆ ಹೊರಟು ಹೋದರು. ಅದು ಕ್ರೈಸ್ತ ಕ್ಯಾಥೋಲಿಕ್ ದೇಶವಾದದ್ದರಿಂದ ಹಡಗಿನಲ್ಲಿ ಪ್ರತಿದಿನ ಬೆಳಿಗ್ಗೆ ಸಂಜೆ ಚಾಪಲ್ ಇರುತ್ತದೆ, ಆರಾಧನೆ ಇರುತ್ತದೆ. ಒಂದು 25 ನಿಮಿಷ ಪ್ರತಿ ಈ ಚಾಪಲ್ ಅಲ್ಲಿ ಪಾಲುಗಾರರಾಗುವುದಕ್ಕೆ ಬರೀ 20 ರಿಂದ 25 ಜನರು ಮಾತ್ರವೇ ಅದರಲ್ಲಿ ಪಾಲುಗಾರರಾಗುತ್ತಾರೆ. ಆದರೆ ಆ ದಿನ ಆ ಹಡಗಿನಲ್ಲಿ ಇದ್ದಂಥ ಎಲ್ಲರೂ ಕೂಡ ಆ ಚಾಪಲ್ ಅಲ್ಲಿ ಪಾಲುಗಾರರಾದರು. ಪ್ರಾರ್ಥನೆಯ ಕೊಠಡಿಯು ಜನರಿಂದ ತುಂಬಲ್ಪಟ್ಟಿದೆ. ಕಾರಣ ಏನು? ಈ ವ್ಯಕ್ತಿ ಯಾರು, ಇವಳು ಯಾರು, ಇವ್ರಿಗೂ ಏನು ಸಂಬಂಧ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೋಸ್ಕರ ಎಲ್ಲಾ ಜನರು ಕೂಡ ಒಂದು ಚಾಪಲಿಗೆ ಅಟೆಂಡ್ ಆಗಿದ್ದಾರೆ. ಆರಾಧನೆ ಮುಗಿದ ಕೂಡಲೇ ಎದ್ದು ನಿಂತುಕೊಂಡಳು. ಈಗ ನನ್ನ ಸಾಕ್ಷಿಯನ್ನು ಹೇಳು. ಒಂದು ದಿವಸ ನಾನು ನನ್ನ ಸುಂದರವಾದ ಒಂದು ದೊಡ್ಡ ಮನೆ ಕಾಂಪೌಂಡ್ ಅಲ್ಲಿ ನಿಂತ್ಕೊಂಡು ಆಟ ಮಾಡುತ್ತಾ ಇರುವಾಗ ನನ್ನ ತಾಯಿ ಆ ರೋಡಲ್ಲಿ ಒಬ್ಬನು ಕೂದಲನ್ನು ಒಂಥರ ಬಿಟ್ಬಿಟ್ಟು ಮುಖವೆಲ್ಲ ಗಾಯ ಉಳ್ಳವನಾಗಿ ನಡೆದುಕೊಂಡು ಹೋಗುತ್ತಿದ್ದನು. ಅಲ್ಲಿದ್ದಂಥ ಮಕ್ಕಳೆಲ್ಲರೂ ಬೆಗ್ಗರ್ ಎಂಬುದಾಗಿ ಕಲ್ಲುಗಳನ್ನು ಎಸೆದರು. ಅವನು ಏನನ್ನು ಗಮನಿಸಲಿಲ್ಲ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದ. ನಾನು ನಮ್ಮ ಅಮ್ಮ ಹತ್ರ ಓಡೋಗಿ ಹೇಳ್ದೆ, ಅಮ್ಮ ಅಲ್ಲೋಡಲ್ಲಿ ಒಬ್ಬ ಬೆಗ್ಗರ್ ಹೋಗ್ತಾ ಇದ್ದಾನೆ, ಒಬ್ಬ ಹುಚ್ಚ ಹೋಗ್ತಾ ಇದ್ದಾನೆ, ಒಬ್ಬ ಭಿಕ್ಷುಕ ಹೋಗ್ತಾ ಇದ್ದಾನೆ ಎಂಬುದಾಗಿ. ನಮ್ಮಮ್ಮ ಜೋರಾಗಿ ನನ್ನ ಕಪ್ಪಾಳು ಕೊಡಿದ್ರು. ಅಮ್ಮ ಬೆಗ್ಗರ್ ತಾನೇ ಅಂತ ಮತ್ತೆ ಕೇಳಿದೆ. ಇನ್ನೊಂದು ಜೋರಾಗಿ ಮತ್ತೆ ಹೊಡೆದ್ಬಿಟ್ಟು ರೂಮಿಗೆ ಓಡಿ ಹೋಗಿ ಜೋರಾಗಿ ಬಿಕ್ಕಿ ಅಳುವುದಕ್ಕೆ ಪ್ರಾರಂಭಿಸಿದರು. ನಾನು ತಕ್ಷಣ ಹಿಂದೆನೆ ನನ್ನ ಹುಡುಗಿ ಕನ್ಫ್ಯೂಸ್ ಆಗ್ಬಿಟ್ರು. ಒದೆ ತಿಂದಿದ್ ನಾನು ಅಳ್ಬೇಕು, ಅಳ್ತಾ ಇರೋದು ಯಾರು? ಅಮ್ಮ ಅಳ್ತಾ ಇದ್ದಾರೆ. ಓಡಿ ಹೋಗಿ, ಅಮ್ಮ ನಾನೇನಾದ್ರೂ ತಪ್ಪಾಗಿ ಹೇಳಿದಿದ್ರೆ ಸಾರಿ ಅಮ್ಮ, ನಿಮಗೆ ನೋವಾಗಿದ್ದಿದ್ರೆ ಸಾರಿ ಅಮ್ಮ, ಕ್ಷಮಿಸ್ಬಿಡಿ ಅಮ್ಮ ಎಂಬುದಾಗಿ ಹೇಳುವಾಗ ಈ ರೀತಿಯಾಗಿ ಆ ತಾಯಿ ಹೇಳಿದ್ರಂತೆ. ಮತ್ತೆ ಕೇಳಿದ್ಲು, ಅಮ್ಮ ಆ ವ್ಯಕ್ತಿ ಯಾರಮ್ಮ, ಏನಕ್ಕೋಸ್ಕರ ನೀವು ಅಳ್ತಾ ಇದ್ದೀರಾ? ಅಮ್ಮ ಹೇಳಿದ್ರಂತೆ, 20 ವರ್ಷಗಳ ಹಿಂದೆ
ನೀನು ಚಿಕ್ಕ ಮಗುವಾಗಿರುವಾಗ 2 ವಯಸ್ಸಿರುವಾಗ ನಮ್ಮ ಮನೆ ಒತ್ತಿ ಉರಿಯಿತು. ಸುಂದರವಾದ ದೊಡ್ಡ ಮನೆ. ಯುರೋಪ್ ದೇಶಗಳಲ್ಲಿ ಅನೇಕ ಮನೆಗಳು ಮರದಲ್ಲಿ ಕಟ್ಟಿರುತ್ತಾರೆ. ದೊಡ್ಡ ಮನೆ ಆಗಿರುತ್ತದೆ, ಮರದಲ್ಲಿ ಕಟ್ಟಿರುತ್ತಾರೆ. ಕೆಲ ತಿಂಗಳ ಹಿಂದೆ ಅಮೆರಿಕದಲ್ಲಿ ನೀವು ನೋಡಿರ್ಬೋದು, ಬೆಂಕಿಯು ಜೋರಾಗಿ ಬಂದು ಒಂದು ದೊಡ್ಡ ಪಟ್ಟಣವನ್ನೇ ಆಗಿ ದಹಿಸಿ ಬಿಟ್ಟಿತ್ತು. ಅಮೆರಿಕ ದೇಶದಲ್ಲಿ ದೊಡ್ಡ ಸಾಹುಕಾರರೆಲ್ಲ ಮರದಲ್ಲೇ ಮನೆಯನ್ನ ಕಟ್ಟುತ್ತಾರೆ. ಮನೆ ಬೆಂಕಿ ಒತ್ತಿ ಉರಿಯುತ್ತಿರುವಾಗ ಈಗ ತಾಯಿ ಆಚೆ ನಿಂತ್ಕೊಂಡು ಕೂಗ್ತಾ ಇದ್ದಾರೆ, ಅಯ್ಯೋ ನನ್ನ ಮಗಳು ಒಳಗಿದ್ದಾಳೆ, ನನ್ನ ಚಿಕ್ಕ ಮಗಳು ಒಳಗಿದ್ದಾರೆ. ಫೈರ್ ಫೈಟರ್ಸ್ ಎಲ್ಲ ನೀರನ್ನು ಹೊಡಿತಾ ಇದ್ದಾರೆ, ಆದ್ರೆ ಯಾರು ಕೂಡ ಒಳಗೋಗಕ್ಕೆ ಆಗ್ತಾ ಇಲ್ಲ, ಎಲ್ಲ ಕಾವು. ಆಗ ಒಂದು 20 ವಯಸ್ಸಿನ ಸುಂದರವಾದ ಒಂದು ಹುಡುಗ ತನ್ನ ತಂದೆ ತಾಯಿಗೆ 20 ವರ್ಷಗಳ ನಂತರ ಹುಟ್ಟಿದಂತ ಒಂದು ಹುಡುಗ, ಒಬ್ಬನೇ ಹುಡುಗ, ತಂದೆ ತಾಯಿಗೆ ಒಬ್ಬನೇ ಮಗನು, ತುಂಬಾ ಆ ಏರಿಯಾದಲ್ಲಿ ತುಂಬಾ ರಿಚೆಸ್ಟ್ ಪರ್ಸನ್, ಅವರಿಗೆ ಹುಟ್ಟಿದಂತ ಮಗನು 20 ವರ್ಷದ ನಂತರ ಹುಟ್ಟಿರುವವನು. ಅವನಿಗೆ ಆಗ 20 ವಯಸ್ಸು. ಆ ರೋಡಲ್ಲಿ ಹಾಗೆ ಕಾರಲ್ಲಿ ಹೋಗ್ಬೇಕಾದ್ರೆ ತಾಯಿ ಕೂಗುತ್ತಿರುವುದನ್ನು ನೋಡ್ಬಿಟ್ಟು ಕಾರನ್ನ ನಿಲ್ಲಿಸಿ ಆ ಮನೆ ಒಳಗೆ ಓಡಿ ಹೋಗಿ ಆ ಮಗುವನ್ನು ಒಂದು ಬಟ್ಟೆಯಲ್ಲಿ ಸುತ್ತಿಕೊಂಡು ಆಚೆಗೆ ತಗೊಂಬಂದ. ಸುಂದರವಾದ ಒಂದು ಹುಡುಗ. ಆಚೆ ಬರಬೇಕಾದ್ರೆ ಅವನ ಮುಖವೆಲ್ಲ ಸುಟ್ಟು ಬೆಂದು ಹೋಯಿತು, ಕೂದಲೆಲ್ಲವೂ ಕರುಕಲಾಯಿತು. ಆದ್ರೆ ಆ ಮಗು ಆ ಬಟ್ಟೆಯೊಳಗೆ ಹಾಗೆ ಸುಂದರವಾಗಿದೆ. ಆ ಮಗುವಿಗೆ ಒಂದು ಸಣ್ಣ ಗಾಯ ಕೂಡ ಇಲ್ಲ. ಆ ತಾಯಿ ಹೇಳಿದ್ರಂತೆ, ನಿನ್ನ ಸೌಂದರ್ಯವು ಅವನ ಮುಖದಲ್ಲಿರುವ ಗಾಯಗಳು ನಿನ್ನ ಸೌಂದರ್ಯವಾಗಿದೆ. ನೀನೀಗ ಬದುಕಿರುವುದು ಅವನು ಅಂದು ಮಾಡಿದಂಥ ಕಾರ್ಯ. ಇವನಿಗೆ ಲೇಟ್ ಆಗಿ ಹುಟ್ಟಿದ್ದರಿಂದ ಅವರ ತಂದೆ ತಾಯಿ ಸತ್ತು ಹೋದ್ರು. ಇವನು ಒಂಥರ ಇರೋದ್ರಿಂದ ಇವನಿಗೆ ಯಾರು ಹೆಣ್ಣು ಕೊಟ್ಟಿಲ್ಲ, ಇವನಿಗೆ ಯಾರು ಸಹೋದರಿಯರಿಲ್ಲ. ಹಣ ತುಂಬಾ ಇದೆ, ದೊಡ್ಡ ಬಂಗಲೆ, ಅನೇಕ ಆಸ್ತಿ ಇದೆ. ಈಗ ರೋಡಲ್ಲಿ ಏನ್ ಪ್ರಯೋಜನ, ಏನಿದ್ದೇನು ಪ್ರಯೋಜನ, ಯಾರು ಇಲ್ಲ ಎಂಬುದಾಗಿ ಒಬ್ಬಂಟಿಗನಾಗಿ ಹಾಗೆ ಅಲ್ದಾಡ್ತಾ ಇದ್ದಾನೆ. ಎಲ್ಲ ಇದ್ರು. ಈ ಮಗಳು ರಾತ್ರಿ ಅಳುತ್ತಾ ಆ ಮಾತುಗಳನ್ನು ಕೇಳಿದ ಕೂಡಲೇ ಅಳುವುದಕ್ಕೆ ಪ್ರಾರಂಭಿಸಿದಳು. ಅಳುತ್ತಾ ನೆಕ್ಸ್ಟ್ ಡೇ ಬೆಳಿಗ್ಗೆನೆ ಎದ್ದು ಬಂದು ಹೇಳಿದ್ರು, ಅಮ್ಮ ನಾನು ಮದುವೆ ಮಾಡೋ ಆಗಿದ್ದಿದ್ರೆ ಅವನಿಗೆ ಮದುವೆ ಮಾಡಿಕೊಡ್ಬೇಕು. ಯಾಕೆ? ನಾನೀಗ ಚೆನ್ನಾಗಿರುವುದಕ್ಕೆ ಕಾರಣ ಆ ಗಾಯಗಳು. ನಾನು ಈಗ ಸೌಂದರ್ಯವಾಗಿರುವುದಕ್ಕೆ ಕಾರಣ ಆ ಗಾಯಗಳು. ನಾನು ಈಗ ಬದುಕಿರುವುದಕ್ಕೆ ಕಾರಣ ಆ ಗಾಯಗಳು. ನಾನು ಜೀವಿಸುವುದಾದರೆ ಆತನಿಗೋಸ್ಕರ ಜೀವಿಸುತ್ತೇನೆ. ಈ ಮಾತುಗಳನ್ನು ಕೇಳುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳೇ, ನೀವು ಈಗ ಚೆನ್ನಾಗಿರುವುದಕ್ಕೆ ಕಾರಣ ಆತನ ಗಾಯಗಳು. ನೀವು ಈಗ ಸೌಂದರ್ಯವಾಗಿರುವುದಕ್ಕೆ ಕಾರಣ ಆತನ ಗಾಯಗಳು. ನಿಮ್ಮ ಕುಟುಂಬವು ನೆಮ್ಮದಿಯಾಗಿರುವುದಕ್ಕೆ ಕಾರಣ ಆತನ ಗಾಯಗಳು. ಆತನು ಪಟ್ಟಂತ ಗಾಯಗಳಿಂದ ನಾನು ಇಂದಿಗೂ ಬದುಕಿದ್ದೇನೆ. ಅವರು ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ.